ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಈ ಮಧ್ಯೆ ಭಾರತದ ಅತ್ಯಂತ ಉತ್ಕೃಷ್ಟ ಯುದ್ಧ ವಿಮಾನ ರಫೇಲ್ ಜೆಟ್ ಬಗ್ಗೆ ಕಾಂಗ್ರೆಸ್ನ ನಾಯಕರೊಬ್ಬರು ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ನಾಯಕ ಅಜಯ್ ರಾಯ್ ರಫೇಲ್ ಬಗ್ಗೆ ಲೇವಡಿ ಮಾಡಿದ್ದಾರೆ. ಉತ್ತರ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷ ಅಜಯ್ ರಾಯ್, ರಾಜನಾಥ್ ಸಿಂಗ್ ನಿಂಬೆಹಣ್ಣು ಮೆಣಸಿನಕಾಯಿ ಕಟ್ಟಿದ್ರು ರಫೇಲ್ಗೆ. ಆ ನಿಂಬೆಹಣ್ಣು ಮೆಣಸಿನಕಾಯಿಯನ್ನು ಬಿಚ್ಚಬೇಕು ಮೊದಲು, ಅದನ್ನು ಕಟ್ಟಿದ ಮೇಲೇನೆ ಭಯೋತ್ಪಾದನಾ ದಾಳಿಗಳು ಹೆಚ್ಚಾಗಿದೆ ಅಂತ ಆಟಿಕೆಯ ರಫೇಲ್ ಜೆಟ್ ಹಿಡಿದು ಅಜಯ್ ರಾಯ್ ಅಣಕಿಸಿದ್ದಾರೆ. ಇನ್ನು ಈ ಅಜಯ್ ರಾಯ್ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾರಣಾಸಿಯಲ್ಲಿ ಸ್ಪರ್ಧೆ ಮಾಡಿ ಸೋತಂತ ವ್ಯಕ್ತಿ. ಇನ್ನು ಈ ಅಜಯ್ ರಾಯ್ನ ಈ ಸ್ಟೇಟ್ಮೆಂಟ್ ಏನಿದೆ ಇದನ್ನು ಪಾಕಿಸ್ತಾನ ಮಾಧ್ಯಮಗಳು ಬಳಸಿಕೊಳ್ತಾ ಇದ್ದಾರೆ. ಭಾರತವನ್ನು ಅಣಕಿಸೋದಕ್ಕೆ ಪಾಕಿಸ್ತಾನದ ಮಾಧ್ಯಮಗಳು ಈ ಸ್ಟೇಟ್ಮೆಂಟ್ ಅನ್ನು ಬಳಸ್ತಾ ಇದ್ದಾವೆ. राफेल है ये भाई, वैसे मंगाया गया है। ಅಜಯ್ ರಾಯ್ ಸ್ಟೇಟ್ಮೆಂಟ್ ಅನ್ನು ಗಮನಿಸಿದ್ರಿ. ಒಂದು ರಫೇಲ್ ಇದ್ದು ಪ್ರತಿಕೃತಿಯನ್ನು ಹಿಡ್ಕೊಂಡು ಬಂದು ಅದಕ್ಕೆ ಲಿಂಬೆಹಣ್ಣು ಅದರ ಜೊತೆಗೆ ಮೆಣಸಿನಕಾಯಿ ಕಟ್ಟಿದ್ದಾರೆ. ಎಂತೆಂಥ ಪ್ರತಿಭೆಗಳಿದ್ದಾವೆ ಕಾಂಗ್ರೆಸ್ನಲ್ಲಿ ಅನ್ನೋದಕ್ಕೆ ಉದಾಹರಣೆ ಇದು. ಇವುಗಳನ್ನೆಲ್ಲ ನೇರವಾಗಿ ಗಡಿ ಕರ್ಕೊಂಡು ಹೋಗಬೇಕು. ಅಲ್ಲಿ ನಮ್ಮ ಯುದ್ಧ ಟ್ಯಾಂಕರ್ಗಳಿದಾವಲ್ಲ ಅದರ ತೋಪಿಗೆ ಕಟ್ಟಿ ಉಡಾಯಿಸಿಬಿಡಬೇಕು ಪಾಕಿಸ್ತಾನಕ್ಕೆ, ಆಗಲೇ ಬುದ್ಧಿ ಬರೋದು. ಒಂದು ಇಬ್ಬರನ್ನಾದರೂ ಹಿಂಗೆ ಮಾಡಬೇಕು, ಇಲ್ಲ ಅಂತಂದರೆ ಈ ಕಾಮಿಡಿ ಪೀಸ್ಗಳು ಹಿಂಗೇ ಮಾಡ್ತಾ ಇರ್ತವೆ. ರಫೇಲ್ನ ಪ್ರತಿಕೃತಿ ತೆಗೆದುಕೊಂಡು ಬಂದು ಅದಕ್ಕೆ ಲಿಂಬೆ ಕಟ್ಟಿದ್ರಿ, ಅದಕ್ಕೆ ಇನ್ನೇನೋ ಮೆಣಸಿನಕಾಯಿ ಕಟ್ಟಿದ್ರಿ, ಅದರಿಂದ ಭಯೋತ್ಪಾದಕ ದಾಳಿಗಳು ಜಾಸ್ತಿ ಆಗಿದೆ ಅಂತ ಒಂದು ಸಂಶೋಧನಾ ವರದಿಯನ್ನು ಮುಂದಿಟ್ಟಿದ್ದಾನೆ ಕಾಮಿಡಿ ಪೀಸು. ಗಮನಿಸ್ತಾ ಇದ್ದೀರಿ? ಸದ್ಯ ಈತನ ಹೇಳಿಕೆ ಅಥವಾ ಈ ಹೇಳಿಕೆ, ಈ ಸ್ಟೇಟ್ಮೆಂಟು, ಈ ವಿಡಿಯೋ ಪಾಕಿಸ್ತಾನದವರಿಗೆ ಅದು ಅಸ್ತ್ರವಾಗಿದೆ. ಅಂದರೆ ಅಣಕಿಸೋದಕ್ಕೆ, ಭಾರತವನ್ನು ಅಣಕಿಸೋದಕ್ಕೆ, ಭಾರತದ ಬಗ್ಗೆ ವ್ಯಂಗ್ಯವಾಡೋದಕ್ಕೆ ಪಾಕಿಸ್ತಾನದ ಮಾಧ್ಯಮಗಳು ಈ ವ್ಯಕ್ತಿಯ ಸ್ಟೇಟ್ಮೆಂಟನ್ನು ಬಳಸ್ಕೊಳ್ತಾ ಇದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.